ಓಕೆ, ಮೈಸೂರಿನಲ್ಲಿ ಹುಡುಗಿಯ ವಿಚಾರಕ್ಕೆ ಕಾರ್ತಿಕ್ ಹತ್ಯೆ ಆಯ್ತಾ? ಸ್ನೇಹಿತನನ್ನ ನಂಬಿ ಹೋಗಿ ಕಾರ್ತಿಕ್ ಕೊಲೆ ಆಗಿದ್ದಾರೆ. ಇದೆಲ್ಲವೂ ಆಗಿದ್ದು ಆ ಹುಡುಗಿಯಿಂದಲೇ ಅಂತ. ಮಲಗಿದ್ದ ಕಾರ್ತಿಕ್ನನ್ನ ಮಾತನಾಡೋಕೆ ಅಂತ ಕರೆದು ಕೊಲೆ ಮಾಡಿದ್ದಾರೆ. ರಾಜಿ ಮಾಡ್ಕೊಳ್ಳೋಕ್ ಬಂದು ಹತ್ಯೆ ಮಾಡಿದ್ದಾರೆ. ಪ್ರವೀಣ್ ಹಾಗೂ ಇತರರು ಈ ಕೃತ್ಯವನ್ನ ಎಸಗಿದ್ದಾರೆ. ಈ ಹಿಂದೆ ಕಾರ್ತಿಕ್ ಹಾಗೂ ಪ್ರವೀಣ್ ನಡುವೆ ಗಲಾಟೆ ಆಗಿತ್ತು. ಅದು ಒಂದು ಹುಡುಗಿ ವಿಚಾರವಾಗಿ. ಆಕೆ ಹೆಸರು ಲಕ್ಷ್ಮಿ ಅಂತ. ಮೃತ ಕಾರ್ತಿಕ್ ಸಂಬಂಧಿ ಪದ್ಮನಾಭನ್ ಅವರು ಈ ಕೊಲೆಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಣ್ಣು ಮಾಯೆ ನೋಡಿ, ಹಾಗೆ ಇಲ್ಲೊಂದು ಪ್ರೂವ್ ಆಗಿದೆ. ಹುಡುಗಿಯ ವಿಚಾರಕ್ಕೆ, ಲಕ್ಷ್ಮಿ ಅನ್ನುವಂತಹ ಅವಳ ಹುಡುಗಿಯ ವಿಚಾರಕ್ಕೆ ಇದೀಗ ಒಂದು ಕೊಲೆ ಆಗಿದೆ. ಮುಂದುವರೆದಂತೆ ನೋಡ್ತಾ ಹೋಗೋಣ ಏನು ಅಪ್ಡೇಟ್ ಇದೆ ಅಂತ. ರಾಜಿ ಮಲಗಿದ್ದವನ್ನ ಕರೆದು ಹತ್ಯೆ ಮಾಡಿದ್ರು. ಪ್ರವೀಣ್ ಹಾಗೂ ಇತರರು ಈ ಕೃತ್ಯವನ್ನ ಎಸಗಿದ್ದಾರೆ. ಒಂದು ಹುಡುಗಿಯ ಸಲುವಾಗಿ ಆಗಿರುವಂತಹ ಕೊಲೆ ಇದು. ಈ ಹಿಂದೆಯೂ ಕೂಡ ಕಾರ್ತಿಕ್ ಮತ್ತು ಪ್ರವೀಣ್ ಮಧ್ಯ ಗಲಾಟೆ ಆಗಿತ್ತು. ಬಟ್ ಈಗ ರಾಜಿ ಮಾಡ್ಕೊಳ್ಳೋಣ, ಕಾಂಪ್ರಮೈಸ್ ಆಗೋಣ ಬಾರೋ ಅಂತ ಕರೆದು ಮುಗಿಸೇ ಬಿಟ್ಟಿದ್ದಾರೆ. ಮತ್ತೊಂದು ಗ್ಯಾಂಗ್ ವಾರ್. ಕಾರ್ತಿಕ್ ಕೊಲೆ ಆಗಿರುವ ರೌಡಿ ಶೀಟರ್ ಈತನ ಮೇಲೂ ಕೂಡ ಅದನ್ನೇ ಹೇಳಿದ್ದು. ರೌಡಿ ಶೀಟರ್ಗಳು ಒಂದ್ಸಲ ಕೈಗೆ ಮಚ್ಚಿಡಿದ್ರ, ಕೈಯನ್ನು ರಕ್ತ ಮಾಡ್ಕೊಂಡ್ರ, ಅವ್ರ ಅಂತ್ಯ ಆಗೋದು ಅದರಿಂದನೇ, ನೋ ಡೌಟ್ ಅದರಲ್ಲಿ. ಎಸ್, ಗ್ಯಾಂಗ್ ಮೊದಲು ಬೈಕ್ನಲ್ಲಿ ಬರುತ್ತೆ, ಕಾಂಪ್ರಮೈಸ್ಗೆ ಅಂತ ಕರೆದಿರೋದು. ಆತನು ನಂಬ್ಕೊಂಡು ಹೋಗಿದ್ದಾನೆ. ಆಮೇಲೆ ಏನಾಯ್ತು, ಜೀವಂತವಾಗಿ ಮನೆಯಿಂದ ಹೊರಗೆ ಹೋದವನು ಹೆಣವಾಗಿ ವಾಪಸ್ ಮನೆಗೆ ಸೇರಿಕೊಂಡಿದ್ದಾನೆ. ಇವೆಲ್ಲವೂ ಆಗಿದ್ದು ಒಂದು ಹುಡುಗಿಯ ವಿಚಾರಕ್ಕೆ ಅಂತ. ಹೆಣ್ಣು ಮಾಯೆ, ಅಷ್ಟಿಲ್ಲೇ ದೊಡ್ಡವ್ರು ಹೇಳಿದಾರಾ ಹೆಣ್ಣು ಮಾಯೆ ಅಂತ. ಅಲ್ಲಿ ನೋಡಿ, ಇದ್ದಕ್ಕಿದ್ದಂತೆ ಆತನ ಮೇಲೆ ಎರಗ ಬೀಳ್ತಾರೆ. ಇನ್ನೊಂದು ಕಾರ್ ಬರುತ್ತೆ ಅವಾಗ. ರಾತ್ರಿ ಗೊತ್ತಾಗಿಲ್ಲ ನಮಗೆ. ಇನ್ನೂ ನೈಟು ಮನಗಿರ್ತಾನೆ. ನೈಟ್ ಮನಗಿದ್ದವನಿಗೆ ಎಬ್ಬರಿಸ್ಬಿಟ್ಟು ಕರೀತಾರೆ ಈಚೆಗೆ ಕರೆದು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕರೆದು ಇವನಿಗೆ ಏಕಾಏಕಿ ಒಂದು 6 ಜನ ಒಟ್ಟು ಬಂದು ಮಚ್ಚು ಲಾಂಗುಗಳಲ್ಲಿ ತಗೊಬಂದು ಇವನಿಗೆ ಹಲ್ಲೆ ಮಾಡಿರ್ತಾರೆ. ಪೂರ್ತಿ ಮಾನವತೆಗೂ ಒಂದು ಚೂರು ಜೀವ ಉಳ್ಕೋಬಾರ್ದು ಅನ್ನೋ ಇದಾಗೆ ತುಂಬ ಹೆಂಗೆ ಹೇಳಬೇಕು ಅಂದರೆ ಯಾವ ಥರ ಮೈಯಲ್ಲಿ ಒಂದು ಪಾರ್ಟ್ಸು ಬಿಡ್ದಿರಾಗ ಎಲ್ಲ ಪಾರ್ಟ್ಸ್ಕೊಂಡು ಆ ಮಟ್ಟಿಗೆ ಕತ್ತರಿಸಿ ಹಾಕಿದ್ದಾರೆ ಫೇಸ್ ಕಟ್ಟಿಗೆ. ರಾತ್ರಿ ಆಯಿತು ಒಂದು, ನಮಗೆ ಬೆಳಗ್ಗೆ ಜಾವ ಗೊತ್ತಾಗಿರೋದು ವಿಚಾರ 1:15 ಆಗಿರ್ಬೋದು. 1:15 ಸೊ ಹೋಟ್ಲಲ್ಲಿ ನಮ್ಗೆ ಗೊತ್ತಾಗಿರೋದು ಅವಾಗವಾಗನು ಉಳ್ಕೊಳುವ ಒಂದೊಂದು ದಿವಸ ಹೋಗಿ ಎಲ್ಲಿ ಉಳ್ಕೊತಾನೆ ಅಂತ ನಮ್ಗೆ ಗೊತ್ತಾಯ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಉಳ್ಕೊಂಡಾಗ ಅವನ ಜೊತೆಲಿ ಹುಡುಗರು ಉಳ್ಕೊಳ್ಳೋರು, ಜೊತೆಲಿ ಬೇರೆ ರೂಮಲ್ಲಿ ಹುಡುಗರು ಇದ್ದಿರೋರು. ಅವತ್ತೊಂದು ದಿವಸ ಹುಡುಗರು ಇಲ್ಲ, ಯಾರೂ ಇಲ್ಲ. ಅವನೇ ಒಂದು ಕಡೆ ಉಳ್ಕೊಂಡವನು, ಇವರೇ ಒಂದು ಕಡೆ ಉಳ್ಕೊಂಡವ್ರೆ, ಫ್ರೆಂಡ್ಸ್ಗಳೇ. ಹಂಗಾಗಿ ಹುಡುಗರುಗಳು ಕೂಡ ಅವನ ಹತ್ರ ಹೋಗೋಕ್ಕಾಗಿಲ್ಲ. ಹುಡುಗರಿಗೂ ಯಾರಿಗೂ ಮಾಹಿತಿನೂ ಕೊಟ್ಟಿಲ್ಲ. ಹೋಗಿಲ್ಲ, ಯಾರೂ ಹೋಗಿಲ್ಲ, ಯಾರೂ ಇಲ್ಲ ಅವನ ಜೊತೆಲಿ. ಒಬ್ಬನೇ. ಯಾರು ಕರೆ ಮಾಡಿದ್ರು ಅಂತ ರಾತ್ರಿ ಗೊತ್ತಾಗಿಲ್ಲ ನಮಗೆ. ಇನ್ನೂ ನೈಟು ಮನಗಿರ್ತಾನೆ. ನೈಟ್ ಮನಗಿದ್ದವನಿಗೆ ಎಬ್ಬರಿಸ್ಬಿಟ್ಟು ಕರೀತಾರೆ ಈಚೆಗೆ ಕರೆದು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕರೆದು ಇವನಿಗೆ ಏಕಾಏಕಿ ಒಂದು 6 ಜನ ಒಟ್ಟು ಬಂದು ಮಚ್ಚು ಲಾಂಗುಗಳಲ್ಲಿ ತಗೊಬಂದು ಇವನಿಗೆ ಹಲ್ಲೆ ಮಾಡಿರ್ತಾರೆ. ಪೂರ್ತಿ ಮಾನವತೆಗೂ ಒಂದು ಚೂರು ಜೀವ ಉಳ್ಕೋಬಾರ್ದು ಅನ್ನೋ ಇದಾಗೆ ತುಂಬ ಹೆಂಗೆ ಹೇಳಬೇಕು ಅಂದರೆ ಯಾವ ಥರ ಮೈಯಲ್ಲಿ ಒಂದು ಪಾರ್ಟ್ಸು ಬಿಡ್ದಿರಾಗ ಎಲ್ಲ ಪಾರ್ಟ್ಸ್ಕೊಂಡು ಆ ಮಟ್ಟಿಗೆ ಕತ್ತರಿಸಿ ಹಾಕಿದ್ದಾರೆ ಫೇಸ್ ಕಟ್ಟಿಗೆ. ರಾತ್ರಿ ಆಯಿತು ಒಂದು, ನಮಗೆ ಬೆಳಗ್ಗೆ ಜಾವ ಗೊತ್ತಾಗಿರೋದು ವಿಚಾರ 1:15 ಆಗಿರ್ಬೋದು. 1:15 ಸರ್, ರಾತ್ರಿ ಊಟ ಮಾಡೋಕ್ಕೆ ಮುಂಚೆ, ಅವ್ನು ಬರೋಕ್ಕೆ ಮುಂಚೆ ಫೋನ್ ಮಾಡಿದ. ಅಮ್ಮ ಚಪಾತಿ ಮಾಡಿ ಬರ್ತಾಯಿದ್ದೀನಿ ಅಂದ. ಸರಿ ಆಯಿತು ಬರ್ತಾ ಮಾಡಿದ್ದೀನಿ ಅಂತ ಚಪಾತಿ ಮಾಡಿದೆ. ಆಮೇಲೆ ಸುಡೋಣಪ್ಪ, ಈ ಬರ್ತೀಯ ಜೊತೆ ಈಗಲೇ? ಈಗ ಬರ್ತಾಯಿದ್ದೀನಿ ಅಂತ ಹೇಳ್ದ. ಹಂಗಂದು ಸುಮಾರು ಒಂದು 1/2-3 ಗಂಟೆಲಿ ಬಂದು ಕೂತ್ಕೊಂಡು ಊಟ ಮಾಡ್ದ. ಅಮಿತ್ ಅಂತ ಒಬ್ಬ ಜೊತೆಲಿ ಹುಡುಗ ಇದ್ದ. ಆಮೇಲೆ ರಮೇಶ್ ಅಂತ ಒಬ್ಬ ಹುಡುಗ, ಬಾರ್ಬರ್ ಶಾಪ್ ಹುಡುಗ, ಇಬ್ಬರು
ಆ ಹುಡುಗನೂ ನಮ್ಮ ಮನೇಲೆ ಊಟ ಮಾಡ್ಕೊಂಡು ಸರಿ ನೆಗಡ್ಕೊಂಡಮ್ಮ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ. ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು? ನಾನು ಫೋನ್ ಇಲ್ಲ ಮಾತಾಡೋದ್ಮೇಲೆ ಯಾರು ಕಾಲ್ ಮಾಡೋದನ್ನ ಕರ್ಸ್ಬಿಡಿ ಅವ್ರ ಮಾತುಕತೆ ಮಾಡ್ತಾ ಕೇಳಮ್ಮ ಅವ್ರನ್ನ. ಲಾಸ್ಟ್ ಮಾಡೋದ್ಮೇಲೆ ಯಾರು ಮಾಡಿ ಅವ್ರಿಗೆ ಮಾತುಕತೆ ಮಾಡೋರೆ ಅವ್ರನ್ನ ಕರ್ಸ ಕೇಳಮ್ಮ ಅವ್ರನ್ನ. ಕರ್ಸ್ಬಿಟ್ಟು ಮಾತುಕತೆ ಮಾಡಿ ಕೇಳಮ್ಮ ಅವ್ರನ್ನ. ಇಲ್ಲ ಮಾತುಕತೆ ಆದ್ಮೇಲೆ ಬೇರೆ ಯಾರು ಫೋನ್ ಮಾಡಿರೋ ಮಾತಾಡೋರೆ ಅವ್ರನ್ನ ಕರ್ಸ್ಬಿಟ್ಟು ತೀರ್ಮಾನ ಮಾಡಕ್ ಹೇಳಿ. ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದು ಅಷ್ಟೇ. ಯಾರು ಮಾತಾಡಿದ್ರ? ನನ್ನ ಜೊತೆಲಿ ಏನು ಬಂದ, ಊಟ ಮಾಡ್ಕೊಂಡ, ನೆಗಡ್ಕೊಂಡು ಮಾತಾಡ್ಕೊಂಡು ಹೋದ ಅಷ್ಟೇ. ಅದಾದ್ಮೇಲೆ ನಿಮ್ಗೆ ವಿಚಾರ ಎಷ್ಟು? ಒಂದು 3:22 ಒಂದು ಹುಡುಗಿ ಫೋನ್ ಮಾಡಿದ್ದೆ. ನಾನು ಫೋನ್ ಪಿಕ್ ಮಾಡಿಲ್ಲ ನಾನು ನೈಟಲ್ಲಿ. ಬೆಳಗ್ಗೆ ಅವನ ಫ್ರೆಂಡ್ ನಂದ ಅನ್ನೋನು ಬಂದು ಕಿರ್ಚ್ಕೊತಾ ಇದ್ದ ಮನೆಗೆ ಹೋಗ್ತಾನೆ. ಎದ್ದು ಈಚೆ ಹೋದಾಗ ಅಣ್ಣ ಹೊಡೆದಕ್ಕೆ ಕೊಟ್ಟರು ಅಣ್ಣನ ಅಂತ ಹೇಳಿದ್ರು ಇಷ್ಟೇ. ಅದಾದ್ಮೇಲೆ ನಾವು ಇಲ್ಲೇ ಬಂದಿರೋದು. ಹುಡುಗಿ ಯಾರು ಫೋನ್ ಮಾಡಿದ್ರು ಅಂತಲ್ಲ? ಅವನು ಲವ್ ಮಾಡ್ತಿದ್ದ ಹುಡುಗಿ, ಅವಳು ಉದ್ಬೂರು ಹುಡುಗಿ, ಅವಳೇ ನನಗೆ ಕಾಲ್ ಮಾಡಿದ್ದಿದ್ದು. ಜೊತೆಲಿದ್ರಂತ ಅವರು? ಗೊತ್ತಿಲ್ಲ ಅದೇನು. ನಿಮ್ಗೆ ಯಾರ ಮೇಲೆ ಡೌಟ್ ಇದೆಯಮ್ಮ? ಈಗ ಯಾರು ಏನು ಹೇಳ್ತಾವ್ರ? ಈಗ ನನ್ನ ಯಾರ ಬಗ್ಗೆ ನಾನು ಏನು ಹೇಳಲ್ಲ ಸರ್. ನಾವು ಮನೆ ಒಳಗೆ ಇರೋವಂಥವ್ರು, ನಾವು ಹೊರಗಡೆ ಎಲ್ಲೂ ಹೋಗಲ್ಲ. ನಮ್ಮ ಮನೇಲಿರೋರು ಯಾರು ಏನು ಅಂತ ನಾನು ಏನು ಹೇಳಲ್ಲ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಚೆನ್ನಾಗಿರೋರೆ. ಈಗ ಎಲ್ಲರೂ ನನ್ನ ಅಮ್ಮ ಅಂತೀರ, ಎಲ್ಲರೂ ಮಾತಾಡ್ತೀರ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಾನು ಪರಿಶೀಲನೆ ಮಾಡೋಕ್ಕಾಗುತ್ತಾ? ಈಗ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಯಾರೋ ಪ್ರವೀಣ್ ಅನ್ನೋ ಹೆಸರು ಹೇಳ್ತಾರೆ. ಯಾರು ಅವನು ಪ್ರವೀಣ್ ಅನ್ನೋನು